ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಸಾವಿನ ನಂತರವೂ ಜೀವಂತವಾಗಿರುವ ಕೆಲಸಕ್ಕೆ ಶ್ರೀಕಾರ ಹಾಡಿದ ಪಿಎಸ್ಐ, ಅಂಗಾಂಗ ದಾನ ಮಾಡಿ ಸಾವಿನಲ್ಲೂ ಮಾನವೀಯತೆ ಮೆರೆದ ಜಿಲ್ಲಾ ವಿಶೇಷ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಪ್ರಭಾಕರಾಚಾರಿ. ಎನ್ಡಿಎ ಮೈತ್ರಿಯಲ್ಲಿ ಮುಂದುವರೆದ ಆರೋಪ ಪ್ರತ್ಯಾರೋಪ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರ ವಿರುದ್ಧ ಜೆಡಿಎಸ್ ಆಕ್ರೋಶ. ದುರಂಕಾರದ ಮಾತುಗಳನ್ನು ನಿಲ್ಲಿಸಿ ಎಂದು ಎಚ್ಚರಿಕೆ ನೀಡಿದ ಜೆಡಿಎಸ್ ಮುಖಂಡರು. ಸ್ವಚ್ಛ ಭಾರತ್ ಘೋಷಣೆಗೆ ಸೆಡ್ಡು ಹೊಡೆದ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಬಾಗೇಪಲ್ಲಿಯಲ್ಲಿ ಇಲ್ಲ ಸಾರ್ವಜನಿಕ ಶೌಚಾಲಯ, ಇರುವ ಶೌಚಾಲಯಗಳಿಗೆ ಬೀಗ. ಗ್ರಾಮೀಣ ಜನರಿಗೆ ಬಯಲು ಶೌಚ ಭಾಗ್ಯ ಕಲ್ಪಿಸಿದ ಪುರಸಭೆ. ವಾರ್ತೆಗಳ ವಿವರ. ಸಾವಿನ ನಂತರವೂ ಜೀವಗಳನ್ನು ಉಳಿಸುವ ಮಹತ್ವದ ನಿರ್ಧಾರ ತೆಗೆದುಕೊಂಡು ಮಾನವೀಯತೆಗೆ ಹೊಸ ಅರ್ಥ ನೀಡಿದ ಜಿಲ್ಲಾ ವಿಶೇಷ ವಿಭಾಗದ ಪಿಎಸ್ಐ ಅವರು ತಮ್ಮ ಅಂಗಾಂಗ ದಾನದ ಮೂಲಕ ಹಲವು ಜೀವಗಳಿಗೆ ಆಶಾಕಿರಣವಾಗಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಕರ್ತವ್ಯ ನಿಷ್ಠೆ, ಸೇವಾಭಾವ ಇವುಗಳ ಮೂಲಕ ಜನಮನ ಗೆದ್ದಿದ್ದ ಜಿಲ್ಲಾ ವಿಶೇಷ ವಿಭಾಗದಲ್ಲಿ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸಿದ್ದ ಸುಮಾರು 57 ವರ್ಷದ ಪ್ರಭಾಕರಾಚಾರಿ ಸಾವಿನಲ್ಲೂ ಅದೇ ಮಾನವೀಯತೆಯನ್ನು ಮೆರೆದಿದ್ದಾರೆ. ಹಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಇಂದು ಬೆಳಿಗ್ಗೆ ಮನೆಯಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ತಕ್ಷಣ ಕುಟುಂಬಸ್ಥರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಪ್ರಭಾಕರಾಚಾರಿಯವರು ಮೂಲತಃ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಿವಾಸಿಯಾಗಿದ್ದು 1989ರಲ್ಲಿ ಕಾನ್ಸ್ಟೇಬಲ್ ಆಗಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾದರು. ಸುಮಾರು 15 ವರ್ಷಗಳ ಕಾಲ ಸ್ವಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ ಅವರು ನಂತರ ಚಿಕ್ಕಬಳ್ಳಾಪುರಕ್ಕೆ ವರ್ಗಾವಣೆಯಾಗಿ ಕಳೆದ 22 ವರ್ಷಗಳಿಂದ ವಿವಿಧ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದರು. ಪ್ರಸ್ತುತ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಯ ಜಿಲ್ಲಾ ವಿಶೇಷ ವಿಭಾಗದಲ್ಲಿ ಪಿಎಸ್ಐ ಆಗಿ ಸೇವೆ ಸಲ್ಲಿಸುತ್ತಿದ್ರು. ನಿವೃತ್ತಿಗೆ ಇನ್ನು 4 ವರ್ಷ ಬಾಕಿ ಇರುವಾಗಲೇ ಅನಾರೋಗ್ಯದಿಂದ ಅವರು ನಿಧನರಾಗಿದ್ದಾರೆ. ಇನ್ನು ತಮ್ಮ ಜೀವನ ಕಾಲದಲ್ಲೇ ಅಂಗಾಂಗ ದಾನಕ್ಕೆ ಇಚ್ಛೆ ಪಟ್ಟಿದ್ದ ಪ್ರಭಾಕರಾಚಾರಿ ಅವರ ಇಚ್ಛೆಯಂತೆ ಕುಟುಂಬದವರು ಒಪ್ಪಿಗೆ ನೀಡಿ ಅವರ ಅಂಗಾಂಗಗಳನ್ನು ದಾನ ಮಾಡಲಾಗಿದೆ. ಈ ಮೂಲಕ ಹಲವು ರೋಗಿಗಳಿಗೆ ಹೊಸ ಬದುಕಿನ ಆಶಾಕಿರಣ ಮೂಡಿದೆ. ನನ್ನ ಹೆಸರು ಶಿವಣ್ಣ, PSI ರಿಟೈರ್ಡ್. ನಾನು ಸುಮಾರು 2 ವರ್ಷಗಳ ಕಾಲ ಆಗ್ತಾಯಿದೆ ರಿಟೈರ್ಡ್ ಆಗಿ. ಇವಾಗ ಮರಣ ಹೊಂದಿರೋ ಪ್ರಭಾಕರಾಚಾರಿ ಅವರು, ನಾವು ಮನೋಹರ್ ಬಾಬು, ನಮ್ಮ 89ನೇ ತಂಡದವರೆಲ್ಲ ನಮ್ಮ ಅವಿಭಾಜ್ಯ ಜಿಲ್ಲೆಯಾದ ಕೋಲಾರಲ್ಲಿ ಎಲ್ಲ ಅಪಾಯಿಂಟ್ ಆಗಿದ್ವಿ. ಒಂದೇ ಜೊತೆಯಲ್ಲೇ ತರಬೇತಿ ಹಾಗೂ ಒಂದೇ ಜೊತೆಯಲ್ಲೇ ಡ್ಯೂಟಿ ಮಾಡಿಕೊಂಡು ಎಲ್ಲ ಜೀವನ ಮಾಡ್ತಾಯಿದ್ವಿ. ಪದೋನ್ನತಿ ಮೇಲೆ ಇವಾಗ ಅವರು ಸಬ್ ಇನ್ಸ್ಪೆಕ್ಟ್ರಾಗಿ ಕೋಲಾರ ಜಿಲ್ಲೆ ವಿಭಜನೆ ಆದಮೇಲೆ ಅವ್ರು ಕೋಲಾರ ಜಿಲ್ಲೆ ಆದ್ರೂ ಚಿಕ್ಕಬಳ್ಳಾಪುರದಲ್ಲಿ ಬಂದು ಇಲ್ಲೇ ನೆಲೆಸಿ ಇಲ್ಲೇ ಜೀವನ ಮಾಡ್ಕೊಂಡಿದ್ದಾರೆ. ಅವರಿಗೆ ಒಬ್ಬಳು ಮಗಳಿದ್ದು ಅವರು ಸಹ ಇಲ್ಲೇ ಸಂಸಾರ ಇದ್ದಾರೆ. ಸುಮಾರು 4-5 ವರ್ಷಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾಯಿದ್ರು. ಸುಮಾರು ಕ್ಯಾನ್ಸರು, ಹೃದಯಾಘಾತ, ಪೆರಾಲಿಸಿಸ್ಸು ಮುಂತಾದ ಕಾಯಿಲೆಗಳಿಂದ ಬಳಲ್ತಾಯಿದ್ರು. ಹಾಗೂ ಟ್ರೀಟ್ಮೆಂಟ್ ತಗೊಂಡು ರಜೆಗಳನ್ನು ಸಹ ಹಾಕದೆ ಅವರು ಡ್ಯೂಟಿನ ಮಾಡ್ತಾಯಿದ್ರು. ಈ ದಿನ ಬೆಳಿಗ್ಗೆ ಭಾರಿ ಸುಸ್ತಾಗಿ ಕ್ವಾರ್ಟರ್ಸಲ್ಲಿದ್ದಾಗ ಅವರು ತಗೊಂಬಂದಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ. ಇಲ್ಲಿ ಪರೀಕ್ಷಿಸಿದ ವೈದ್ಯರು ಅವರು ಮರಣ ಹೊಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರನ್ನ ತಗೊಂಬಂದರೆ ಇಲ್ಲಿ ಶವಗಾರದಲ್ಲಿ ಇಟ್ಟಿದ್ದಾರೆ. ಭಾರಿ ತುಂಬ ಒಳ್ಳೆಯ ಮನುಷ್ಯ. ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಈ ಶಕ್ತಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸ್ಥಾನದ DSB ಬ್ರಾಂಚಲ್ಲಿ ಅವರು ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾಯಿದ್ದರು. ಮೊನ್ನೆವರೆಗೂ ಮಾಡಿದ್ದಾರೆ. ಈ ಶಕ್ತಿಯನ್ನು ಬರೆಸೋದಕ್ಕೆ ಅಂತ ಶಕ್ತಿಯನ್ನು ದೇವರು ಎಲ್ಲರಿಗೂ ನೀಡಲಿ ಅಂತೇಳಿ ನಾನು ಕೋರ್ಕೊಳ್ತೀನಿ.
ಕೆಲಸದಲ್ಲಿದ್ದಾಗ ಯಾವ ಥರ ಕರ್ತವ್ಯ ಮಾಡ್ತಾರೆ? ಅವರು ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ದಾರೆ. ವೈರ್ಲೆಸ್ಸಲ್ಲೂ ಕೆಲಸ ಮಾಡಿದ್ದಾರೆ, ಜನರಲಲ್ಲೂ ಸ್ಟೇಷನ್ಗಳಲ್ಲೂ ಡ್ಯೂಟಿ ಮಾಡಿದ್ದಾರೆ, ಎಲ್ಲ ಬಂದೋಬಸ್ತ್ಗಳಲ್ಲೂ ತುಂಬ ಆಕ್ಟಿವ್ ಆಗಿದ್ದರು ಅವರು. ತುಂಬ ಆಕ್ಟಿವ್ ಆಗಿದ್ರೂ ಯಾವತ್ತೂ ನನಗೆ ಈ ಥರ ಇದೆ ಅಂತ ಹೇಳಿಲ್ಲ. 4-5 ವರ್ಷಗಳಿಂದ ಸ್ವಲ್ಪ ಅನಾರೋಗ್ಯದಿಂದ ಬಳಲಿದ್ದಾರೆ ಅಷ್ಟು ಹೊರತು ಬಿಟ್ಟರೆ ಅಲ್ಲಿಂದ ಹಿಂದೆ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಕ್ರೈಮ್ ದಾನ ಮಾಡ್ತಾವ್ರ ಅಂತ ಕೇಳ್ಬಿಡ್ತೀವಿ. ಅವರ ಹೆಂಡತಿ ಮತ್ತು ಅವರ ಶ್ರೀಮತಿ ಮತ್ತು ಅವ್ರ ಮಗಳು ಒಪ್ಪಿಕೊಂಡು ಅವರ ಅಂಗಾಂಗಗಳನ್ನು ದಾನ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅವರ ಶರೀರದಲ್ಲಿರುವ ಯಾವ ಅಂಗಾಂಗ ಅವರಿಗೆ ಬೇಕಾಗುತ್ತೋ ಅದನ್ನು ತಗೊಬೋದು ಅಂತ ಹೇಳಿದ್ದಾರೆ ಅವರು. ಸದ್ಯಕ್ಕೆ ಇವಾಗ ನೇತ್ರದಾನ ಮಾಡಿದ್ದಾರೆ, ನೇತ್ರ ತಗೊತಾ ಇದ್ದಾರೆ. ಮುಂದೆ ಡಾಕ್ಟರ್ ಪರೀಕ್ಷಿಸಿ ಅವ್ರಿಗೆ ಯಾವ ಅಂಗಾಂಗ ಇದೆ ಅದು ತಗೊಬೋದು ಅಂತ ಅವರು ಅನುಮತಿ ಕೊಟ್ಟಿದ್ದಾರೆ. ಅದರ ಮೇಲೆ ಅವರು ತಗೊತಾರೆ. ಒಟ್ಟಾರೆಯಾಗಿ ಅಂಗಾಂಗ ದಾನ ಕುರಿತು ಸಮಾಜದಲ್ಲಿ ಇನ್ನಷ್ಟು ಜಾಗೃತಿ ಮೂಡಿಸಲು ಈ ಘಟನೆ ಪ್ರೇರಣೆಯಾಗಿದೆ. ಒಬ್ಬರ ನಿರ್ಧಾರದಿಂದ ಹಲವರಿಗೆ ಜೀವ ಸಿಗಬಹುದು ಎಂಬುದಕ್ಕೆ ಇದು ಜೀವಂತ ಸಾಕ್ಷಿಯಾಗಿದೆ. ಮಾನವೀಯತೆಯ ಈ ಅಪರೂಪದ ನಡೆ ಸಮಾಜಕ್ಕೆ ದೊಡ್ಡ ಸಂದೇಶ ನೀಡುತ್ತಿದೆ. ಸಾವಿನಲ್ಲೂ ಜೀವ ಉಳಿಸುವ ಕಾರ್ಯದ ಮೂಲಕ ಪಿಎಸ್ಐ ಪ್ರಭಾಕರ್ ಚಾರಿ ಅವರು ಮಾದರಿಯಾಗಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಸದ ಸುಧಾಕರ್ ಬೆಂಬಲಿಗರು ರವಿಯಣ್ಣ ಕುಮಾರಸ್ವಾಮಿ ಸಿಎಂ ಆಗೋದು ಯಾವಾಗ, ನೀವು ತನಿಖೆ ಮಾಡಿಸೋದು ಯಾವಾಗ ಎಂಬ ಹೇಳಿಕೆಗಳನ್ನು ಖಂಡಿಸಿ ಜೆಡಿಎಸ್ ಜಿಲ್ಲಾ ಘಟಕದಿಂದ ಸುದ್ದಿಗೋಷ್ಠಿ ನಡೆಸಿದರು. ದುರಹಂಕಾರದ ಮಾತುಗಳನ್ನು ತಕ್ಷಣ ನಿಲ್ಲಿಸಬೇಕೆಂದು ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಒಂದು ವರದಿ. ಕಳೆದ ವಾರ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಸಂಸದ ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಇದೇ ವಿಚಾರವಾಗಿ ಸಂಸದರ ಬೆಂಬಲಿಗರು ಶನಿವಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಮರಳುಕುಂಟೆ ಕೃಷ್ಣಮೂರ್ತಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿಎಂನಿಂದ ಹಿಡಿದು ಮಂತ್ರಿಗಳವರೆಗೂ ತನಿಖೆ ನಡೆಸುವ ಬಗ್ಗೆ ಹೇಳಿಕೊಂಡಿದ್ದರೂ ಯಾವುದೇ ತನಿಖೆಯಲ್ಲಿ ಸಂಸದ ಸುಧಾಕರ್ ಅವರ ಹೆಸರು ಹೊರಬಂದಿಲ್ಲ ಎಂದು ಹೇಳಿದರು. ಅದೇ ರೀತಿ ಹಗರಣಗಳು ನಡೆದಿದ್ರೆ ಅವರ ಅವಧಿಯಲ್ಲೇ ಹೊರಬರಬೇಕಿತ್ತು. ಈಗ ರವಿಯಣ್ಣ ಏನು ಮಾಡಲು ಆಗಲಿಲ್ಲ. ಕುಮಾರಸ್ವಾಮಿ ಸಿಎಂ ಆಗೋದು ಯಾವಾಗ, ನೀವು ತನಿಖೆ ಮಾಡಿಸೋದು ಯಾವಾಗ ಎಂದು ಪ್ರಶ್ನಿಸಿದರು. ಇವತ್ತು ನೀವು ಹೇಳಿದ್ರೆ ಕೋವಿಡ್ಗೆ ಹಗರಣ ಮಾಡಿದರೆ ಕುಮಾರಸ್ವಾಮಿ ಸಿಎಂ ಆದಮೇಲೆ ನಾನು ಅವರ ಕೈಯೋಕಾಗ ಹಿಡಿದು ತನಿಖೆ ಮಾಡಿ ಜೈಲಿಗೆ ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೇರವಾಗಿ ಇವತ್ತು ಕಾಂಗ್ರೆಸ್ನವ್ರು ಇವತ್ತು ಸಿ ಎಮ್ ಆಗಿರ್ಬೋದು, ಅನೇಕ ಮಂತ್ರಿ ಹಿರಿಯ ನಾಯಕರು ತನಿಖೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತಕ್ಕಂಥ ಭಾಷಣಗಳನ್ನು ಮಾಡಿದ್ರು. ಅದೇ ರೀತಿ ಸರ್ಕಾರ ಬಂತು, ಒಬ್ಬ ನ್ಯಾಯಾಧೀಶರನ್ನು ನೇಮಕ ಮಾಡಿದ್ರಿ ಎನ್ಕ್ವೈರಿ ಮಾಡೋದಕ್ಕಾಗಿ. ಎನ್ಕ್ವೈರಿ ಮಾಡಿದ್ರು. ನಮ್ಮ ಡಾಕ್ಟ್ರದ್ದು ಒಂದು ಕಡೆನೂ ಅವ್ರದ್ದೊಂದು ಹೆಸರು ಬರಲಿಲ್ಲ, ಈ ರೀತಿ ಹಗರಣ ಮಾಡಿದ್ದಾರೆ ಅಂತಕ್ಕಂಥದ್ದು. ನಮ್ಮ ಡಾಕ್ಟ್ರೇ ಪ್ರತಿಗೋಷ್ಠಿಯನ್ನು ಮಾಡಿ ಸುಮಾರು 4-5 ಸಾರಿ ಮುಖ್ಯಮಂತ್ರಿಗೆ ನೇರವಾಗಿ ಸವಾಲನ್ನು ಹಾಕಿದ್ರು. ನಾನು ಹಗರಣ ಇದ್ದರೆ ತೆಗೀರಿ ಅಂತಕ್ಕಂಥ ನೇರವಾದಂಥ ಸವಾಲು ಹಾಕಿದ್ರು. 3 ವರ್ಷ ಆಗಿದೆ. ಎಷ್ಟು ವರ್ಷ? 3 ವರ್ಷ ಆಗಿದೆ. ಏನಾದರೂ ಮಾಡಿದರೆ ಬರಬೇಕಾಗಿತ್ತಾಗ. ಏನು ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆಯಾ? ಈ ರೀತಿ ರವಣ ಇವಾಗೇ ಏನೂ ಮಾಡೋಕ್ಕಾಗಿ. ಇನ್ನು ನೀವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಯಾವಾಗ, ನೀವು ತನಿಖೆ ಮಾಡೋದು ಯಾವಾಗ? ಇರುವೆ ಈಗ ನೀವು ಶಾಸಕರು ವಿಧಾನಸೌಧ ಕೂತು ಸ್ಟ್ರೈಕ್ ಮಾಡಿ, ನಿಮ್ಮ ಶಕ್ತಿ ಇದ್ದರೆ ಇವಾಗೆ ತನಿಖೆ ಮಾಡಿಸಿ. ಆವಾಗ ಯಾಕೆ ಇನ್ನೂ 3 ವರ್ಷ, ಇನ್ನೂ 2 ವರ್ಷ ನಿಮ್ಗಾಗ ಅವಕಾಶ ಇದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಜೆಡಿಎಸ್ ಜಿಲ್ಲಾ ಘಟಕ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ರೈತರ ಹೋರಾಟ ವೈಯಕ್ತಿಕ ದಾಳಿಗಳತ್ತ ತಿರುಗುತ್ತಿದೆ ಎಂದು ಆಕ್ಷೇಪಿಸಿದರು. ಕುಮಾರಸ್ವಾಮಿ ಸಿಎಂ ಆಗುತ್ತಾರೋ ಇಲ್ಲವೋ ಅನ್ನೋದು ಜನರ ತೀರ್ಮಾನ. ರಾಜ್ಯದ 224 ಕ್ಷೇತ್ರಗಳಲ್ಲೂ ನಮ್ಮ ನಾಯಕನಿಗೆ ಬೆಂಬಲ ಇದೆ. ನೀವು ಹೇಳಿದ್ರೆ ಆಗುತ್ತಾ, ನಾವು ಹೇಳಿದ್ರೆ ನಿಲ್ಲುತ್ತಾ? ಎನ್ಡಿಎ ಒಗ್ಗಟ್ಟಾಗಿರೋದು ಬೇಡವಾ ಎಂದು ಪ್ರಶ್ನಿಸಿದರು. ಇದಲ್ಲದೆ ಸಂಸದರು ಮೌನವಾಗಿದ್ರೂ ಅವರ ಬೆಂಬಲಿಗರು ದುರಹಂಕಾರದ ಮಾತುಗಳನ್ನು ಆಡುತ್ತಿದ್ದಾರೆ. ಇದನ್ನ ತಕ್ಷಣ ನಿಲ್ಲಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಈ ಸಬ್ಜೆಕ್ಟ್ನೇ ಬಿಟ್ಬಿಟ್ರು. ಮಾಧ್ಯಮದಲ್ಲಿ ನಾನು ವಿನಂತಿ ಮಾಡ್ತೀನಿ, ಈ ಸಬ್ಜೆಕ್ಟೇ ಹೊಲ್ಟೋಯ್ತು. ಅವ್ರು ಪರ್ಸ್ನಲ್ಗೆ ಬಂದುಬಿಡ್ತಿಲ್ಲಿ. ಯಾರು MP ಕಡೆಯವರವರು ಪರ್ಸ್ನಲ್ಗೆ ಬಂದುಬಿಟ್ರು. ತಾಕತ್ತಿದೆಯಾ, ಅದಿದೆಯಾ, ಕುಮಾರಸ್ವಾಮಿ CM ಆಗ್ತಾರ? ಯಾರ್ರೀ ಇದೆಲ್ಲ?
ಕುಮಾರಸ್ವಾಮಿ CM ಆಗ್ತಾರೆ ಬಿಡ್ತಾರೆ 2028ಗೆ ಇಡೀ ನಮ್ಮ ಜಾತ್ಯತೀತ ಜನತಾದಳ 224 ಕ್ಷೇತ್ರದಲ್ಲೂ ಹೇಳ್ತಾವ್ರೆ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ. ನೀನು ಹೇಳ್ಬಿಟ್ರೆ ನಿಂತೋಗ್ತಾರಾ? ನಾನು ಹೇಳ್ಬಿಟ್ರೆ ಆಗೋದಿಲ್ವಾ? ಇದಲ್ಲ, NDA ಬರಬೇಕು, NDA ಕುಂತ್ಕೊಬೇಕು, ಆಮೇಲೆ ಕುಮಾರಸ್ವಾಮಿನ ನಮ್ಮ ಅಭಿಪ್ರಾಯದಲ್ಲಿ ಕುಮಾರಸ್ವಾಮಿ CM ಅಂತ ಹೇಳಿದ್ದಾರೆ. ನಮ್ಮವ್ರೇನು ಹೇಳಿದ್ದು, ಕುಮಾರಸ್ವಾಮಿ ಅವ್ರು ಬಂದ ಮೇಲೆ CM ಆದಮೇಲೆ ನಾನು ಇದನ್ನು ನ್ಯಾಯ ತನಿಖೆ ಮಾಡಬೇಕು ಅಂತ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಆಗ್ಬಿಡ್ತಾರ ಅನ್ನೋದು ಅಲ್ಲಿಗೆ ನಾವು ಒಗ್ಗಟ್ಟಾಗಿರೋದು ಬೇಡವಾ? NDA ಇರೋದು ಬೇಡವಾ? ನಿಮ್ಮ ಅಭಿಪ್ರಾಯ? MP ಅವ್ರು ಸುಮ್ಮನೆ ಇದ್ದಾರೆ. MP ಅವ್ರು ಅವತ್ತು ಒಂದು ಮಾತಾಡಿದ್ಮೇಲೆ ತಿರ್ಗಿ ಮಾತಾಡ್ತಾ ಇಲ್ಲ. ಅವ್ರ ಹಿಂದೆ ಇರೋರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ದುರಹಂಕಾರ ಮಾತುಗಳು ದಯವಿಟ್ಟು ಆಡಬೇಡಿ, ತಪ್ಪಾಗ್ತದೆ. NDAನಲ್ಲಿರೋದ್ರಿಂದ ದುರಹಂಕಾರ ಮಾತುಗಳು ಆಡಿದ್ರೆ ತಪ್ಪಾಗ್ತದೆ. ನಾನು MP ಅವರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ನೀವು ಇದನ್ನು ನೋಡಿದ ತಕ್ಷಣ ಮಾಧ್ಯಮದಲ್ಲಿ ನಿನಗೇನೋ ಗೊತ್ತಾಗಿದ್ದ ತಕ್ಷಣ, ಇದು ವಿಚಾರ ನಿಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ನೀವು ನಿಮ್ಮ ಮುಖಂಡರುಗಳಿಗೆ ನೇರವಾಗಿ ಆದೇಶ ಮಾಡಬೇಕು. ಒಟ್ಟಿನಲ್ಲಿ ರಾಜಕೀಯ ವಾಗ್ವಾದಗಳು ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ನಾಯಕರು ಮತ್ತು ಬೆಂಬಲಿಗರು ಜವಾಬ್ದಾರಿಯುತವಾಗಿ ವರ್ತಿಸಬೇಕೆಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ವಚ್ಛ ಭಾರತ್ ಇದು ದೇಶದ ಪ್ರಧಾನಿಯವರ ಘೋಷವಾಕ್ಯ. ಶೌಚಾಲಯ ಸ್ವಾಭಿಮಾನದ ಸಂಕೇತ ಎಂದು ಸರ್ಕಾರಗಳು ಸಾರಿವೆ. ಅಷ್ಟೇ ಅಲ್ಲ, ಬಯಲು ಶೌಚ ಮುಕ್ತ ನಗರ, ಪಟ್ಟಣ, ಗ್ರಾಮಗಳೆಂದು ಘೋಷಣೆಯೂ ಆಗಿದೆ. ಆದರೆ ವಾಸ್ತವ ಸ್ಥಿತಿಯನ್ನು ಗಮನಿಸಿದರೆ ಆಡಳಿತ ವ್ಯವಸ್ಥೆಯ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಇದಕ್ಕೆ ಉತ್ತಮ ಉದಾಹರಣೆ ಶೌಚಾಲಯ ಅವ್ಯವಸ್ಥೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಘೋಷಣೆ ಮಾಡಿದ್ದಾರೆ. ಮನೆ ಮನೆಗೆ ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳಲು ಅಗತ್ಯ ಆರ್ಥಿಕ ನೆರವು ನೀಡುತ್ತಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶಗಳಿಂದ ನಗರ ಅಥವಾ ಪಟ್ಟಣ ಪ್ರದೇಶಗಳಿಗೆ ಬರುವ ಕೂಲಿ ಕಾರ್ಮಿಕರು, ರೈತರಿಗೆ ಅಗತ್ಯ ಶೌಚಾಲಯಗಳನ್ನು ಪಟ್ಟಣ ವ್ಯಾಪ್ತಿಯಲ್ಲಿ ನಿರ್ಮಿಸಿಕೊಡಬೇಕು. ಅವುಗಳನ್ನು ಸಮರ್ಪಕ ನಿರ್ವಹಣೆ ಮಾಡಬೇಕೆಂಬ ಕನಿಷ್ಠ ಜ್ಞಾನ ಇಲ್ಲದ ಅಧಿಕಾರಿಗಳಿಂದಾಗಿ ಇಂದು ಜನರು ನರಕ ನೋಡುವಂತಾಗಿದೆ. ಇದಕ್ಕೆ ಉದಾಹರಣೆ ಎಂದರೆ ಬಾಗೇಪಲ್ಲಿ ಪಟ್ಟಣಕ್ಕೆ ಗ್ರಾಮೀಣ ಪ್ರದೇಶಗಳಿಂದ ಬರುವ ಕೂಲಿ ಕಾರ್ಮಿಕರು, ಬಡ ಕುಟುಂಬದವರು ಗೂಳೂರು ವೃತ್ತದ ಬಳಿ ಕೆಲಸಕ್ಕಾಗಿ ನಿಲ್ಲುತ್ತಾರೆ. ಆದರೆ ಅಲ್ಲಿ ಸರಿಯಾಗಿ ಶೌಚಾಲಯ ಇಲ್ಲದ ಕಾರಣ ಬಯಲು ಶೌಚವೇ ಗತಿ ಎಂಬಂತಾಗಿದೆ. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ HN ವೃತ್ತದಲ್ಲಿನ ಸಾರ್ವಜನಿಕರ ಶೌಚಾಲಯವನ್ನು ರಸ್ತೆ ವಿಸ್ತರಣಾ ನೆಪದಲ್ಲಿ ಕೆಡವಿದ ಪುರಸಭೆ ಅಧಿಕಾರಿಗಳು ಪರ್ಯಾಯ ಶೌಚಾಲಯ ನಿರ್ಮಿಸದ ಕಾರಣ ಪ್ರತಿನಿತ್ಯ ನೂರಾರು ಜನ ನರಕ ಅನುಭವಿಸುವಂತಾಗಿದೆ. ಮಹಿಳೆಯರ ಪಾಡಂತೂ ಹೇಳತೀರದಾಗಿದೆ. ಇಷ್ಟೆಲ್ಲ ಸಂಕಷ್ಟ ಎದುರಿಸುತ್ತಿದ್ದರೂ ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಕರುಣೆಯಾಗಲಿ ಮಾನವೀಯತೆಯಾಗಲಿ ಇಲ್ಲದಿರುವುದು ವಿಪರ್ಯಾಸವೇ ಸರಿ. ಪ್ರಸ್ತುತ ನ್ಯಾಷನಲ್ ಕಾಲೇಜು ಪಕ್ಕದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಲಾಗಿದೆ. ಅದು ಇನ್ನೂ ಬಾಗಿಲು ತೆರೆದಿಲ್ಲ. ಕೂಲಿ ಕಾರ್ಮಿಕರು ದೂರದಲ್ಲಿರುವ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಿ ಬರಲು ಆಗುವುದಿಲ್ಲ. ಸರ್ಕಾರ ಬಯಲು ಶೌಚ ಮುಕ್ತ ಮಾಡುವ ಗುರಿ ಹೊಂದಿದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸರ್ಕಾರದ ಆಶಯಕ್ಕೆ ಸೆಡ್ಡು ಹೊಡೆದು ಬಯಲು ಶೌಚವೇ ಗತಿ ಎಂಬಂತೆ ವರ್ತಿಸುತ್ತಿರುವುದು ಬಾಗೇಪಲ್ಲಿಗೆ ಹಿಡಿದ ಗ್ರಹಣವಾಗಿದೆ. ಬಾಗೇಪಲ್ಲಿ ಪುರಸಭೆ ಆಡಳಿತ ವೈಫಲ್ಯದಿಂದ ಬಯಲು ಶೌಚ ದಾರಿ ಮಾಡಿಕೊಟ್ಟಿದ್ದು ಸಾರ್ವಜನಿಕರು ತೀವ್ರ ಅನುಭವಿಸುವಂತಾಗಿದೆ. ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಇವತ್ತು ಗೂಳೂರು ಸರ್ಕಲ್ ಅಂತೇಳಿ ಹೆಸರುವಾಸಿ ಆಗಿದೆ. ಯಾರಿಗೆ ಹೆಸರುವಾಸಿ ಆಗಿದೆ ಅಂತ ಹೇಳಿದ್ರೆ, ಬಡ ಕೂಲಿ ಕಾರ್ಮಿಕರು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ ಕೂಲಿಗಂತೇಳಿ ಬಂದು ಜೀವನ ನಡೆಸ್ತಕ್ಕಂಥ ಕೂಲಿ ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಸೇರ್ತಾರೆ. ಇವತ್ತು ಪುರಸಭೆಯಿಂದ ದೊಡ್ಡ ಮಟ್ಟದ ಒಂದು ಶೌಚಾಲಯ ಅಲ್ಲಿ ಹಾಸ್ಟೆಲ್ ಪಕ್ಕದಲ್ಲಿ ನಿರ್ಮಾಣ ಆಗಿತ್ತು. ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗ್ಲಿಕ್ಕೆ, ಗಂಡು ಮಕ್ಕಳು ಶೌಚಾಲಯ ಹೋಗ್ಲಿಕ್ಕೆ ವ್ಯವಸ್ಥಿತವಾದಂಥ ಇತ್ತು. ಆದರೆ ಇಲ್ಲಿ ಪುರಸಭೆ ಅಧಿಕಾರಿಗಳು ರಸ್ತೆ ಅಗಲೀಕರಣ ಹೆಸರಿನಲ್ಲಿ ಚೆನ್ನಾಗಿದ್ದಂಥ ಒಂದು ಶೌಚಾಲಯವನ್ನು ಹೊಡೆದಾಕಿ ಇಲ್ಲಿ ಸಣ್ಣದಾದಂಥ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಶೌಚ ಯೂರಿನಸ್ ಪಾಸ್ ಮಾಡೋಕ್ಕೆ ಮಾತ್ರ ಇಟ್ಟಿದ್ದಾರೆ. ಅರ್ಜೆಂಟ್ ಆದರೆ ಈ ಕೂಲಿಕಾರರು, ಬಡ ಹೆಣ್ಣು ಮಕ್ಕಳು ಎಲ್ಲಿ ಹೋಗೋದು ಅಂತೇಳಿ ಇವತ್ತು ಪ್ರಶ್ನೆ ಆಗಿದೆ. ಅಷ್ಟೇ ಅಲ್ಲ, ಇವತ್ತು ಸಾವಿರಾರು ಜನ ಇಲ್ಲಿ ಬರ್ತಕ್ಕಂಥ ಕೂಲಿಕಾರರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲಿದೆ ಅಂತಕ್ಕಂಥದ್ದು ಕೂಡ ಇದೆ.
ಇಲ್ಲಿ ನೋಡ್ತಾ ಇದ್ದೀವಿ, ಒಂದು ತೊಟ್ಟಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ತೊಟ್ಟಿಗೆ ನೀರು ಬಿಟ್ಟಿಲ್ಲ. ಬರೀ ಕೂಲಿಕಾರರಂದ್ರೆ ಗುಲಾಮಗಿರಿ ವ್ಯವಸ್ಥೆಯಲ್ಲಿ ಇವತ್ತು ಪುರಸಭೆಯವರು ಜನಪ್ರತಿನಿಧಿಗಳು ಇವತ್ತು ವರ್ತನೆ ಮಾಡ್ತಕ್ಕಂಥದ್ದಾವೆ. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನ, ಬಡವರು, ದಲಿತರು, ದೀನ ಕೂಲಿಗಾಗಿ ಬರ್ತಕ್ಕಂಥ ಬಡ ಕುಟುಂಬಗಳಿಗೆ ಇವತ್ತು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ಕೂಡ ಇವ್ರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಪಟ್ಟಣದಲ್ಲಿ ನ್ಯಾಷನಲ್ ಕಾಲೇಜಿನಿಂದ ಸಿವಿಲ್ ನ್ಯಾಯಾಲಯದವರೆಗೂ ಒಂದೇ ಒಂದು ಮುಖ್ಯ ರಸ್ತೆ ಇದೆ. ಮುಖ್ಯ ರಸ್ತೆಯಲ್ಲಿಯೇ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಿವೆ. ಬಹುತೇಕ ವ್ಯಾಪಾರ ವಹಿವಾಟು, ಬೀದಿ ವ್ಯಾಪಾರ ಹೆಚ್ಚಾಗಿದೆ. ಪಟ್ಟಣದ ಬಸ್ ನಿಲ್ದಾಣದ ಮುಂದೆ ಆವುಲಮಂದೆ, ಗಂಗಮ್ಮಗುಡಿ ಬೀದಿ, ಭಜನೆ ಮಂದಿರ, ಕುಂಬಾರಪೇಟೆ, ಸಂತೆ ಮೈದಾನ ರಸ್ತೆ, ಗೂಳೂರು ರಸ್ತೆ, ಚಿಂತಾಮಣಿ ರಸ್ತೆ ವೃತ್ತಗಳು ಇದೇ ಮುಖ್ಯ ರಸ್ತೆಯಲ್ಲಿದೆ. ಮುಖ್ಯ ರಸ್ತೆಯಲ್ಲಿ ಪುರಸಭೆಯವರು 2 ಚಿಕ್ಕ ಶೌಚಾಲಯ ನಿರ್ಮಿಸಿದ್ದಾರೆ. ಅವು ಸಮರ್ಪಕ ನಿರ್ವಹಣೆ ಇಲ್ಲದೆ ದುರ್ನಾತ ಬೀರುತ್ತಿದೆ. ಎಸ್ಕೆ ಹೋಟೆಲ್ ಹಿಂಭಾಗ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ, ಆದರೆ ಬೀಗ ಹಾಕಲಾಗಿದೆ. ಇದರಿಂದ ಅನಿವಾರ್ಯವಾಗಿ ಸಾರ್ವಜನಿಕರು ಬಯಲು ಶೌಚಕ್ಕೆ ಹೋಗುತ್ತಿದ್ದಾರೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಗ್ರಾಮೀಣ ಜನರ ಸಮಸ್ಯೆ ಅರಿತು ಕೂಡಲೇ ಪಟ್ಟಣ ವ್ಯಾಪ್ತಿಯಲ್ಲಿ ಸಮರ್ಪಕ ಶೌಚಾಲಯ ನಿರ್ಮಾಣ ಮಾಡುವ ಮೂಲಕ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 6 ವರ್ಷಗಳಿಂದ 100% 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ, ನೀಟ್, ಸಿಇಟಿ ತರಗತಿಗಳನ್ನ ನಡೆಸುತ್ತಿದ್ದು ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆಇ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಮಸ್ಕಾರ ಚಿಕ್ಕಬಳ್ಳಾಪುರ. ಈ ಪ್ಲೇ ಝೋನ್ ಎಲ್ಲೋ ಬ್ಯಾಂಗ್ಳೂರ್ ಕಡೆದು ಅನ್ಕೊಂಡ್ರ? ಚಾನ್ಸೇ ಇಲ್ಲ. ಇದು ಪ್ಲೇ ಝೋನ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಬಾರಿಗೆ ಮಕ್ಕಳಿಗೋಸ್ಕರ ಪ್ಲೇ ಝೋನ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಲೊಕೇಟ್ ಆಗಿರೋದು ಮಹಾವೀರ್ ಪ್ಲಾಜಾ, 3rd ಫ್ಲೋರ್, ಆಪೋಸಿಟ್ ಟು ಅಭಯ ಹಾಸ್ಪಿಟಲ್, ಸಿಎಸ್ಐ ಹಾಸ್ಪಿಟಲ್ ರೋಡ್, ಚಿಕ್ಕಬಳ್ಳಾಪುರ. ಡೆಡಿಕೇಟೆಡ್ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ನಿಮ್ಮ ಮಕ್ಕಳು ಯಾವಾಗಲೂ ಮೊಬೈಲ್, ವಿಡಿಯೋ ಗೇಮ್ಸ್ ಅಂತ ಟೈಮ್ ವೇಸ್ಟ್ ಮಾಡೋ ಬದಲು ಈ ಪ್ಲೇ ಝೋನ್ಗೆ ಕರ್ಕೊಂಡು ಬನ್ನಿ. ಇಲ್ಲಿರೋ ಕಲರ್ಫುಲ್ ಬೌನ್ಸ್ ಪ್ಯಾಡ್, ಟ್ರಾಂಪ್ಲಿನ್, ಸ್ಲೈಡ್ಸ್, ಬಾಲ್ ಪಿಟ್ಸ್ ನ ಎಕ್ಸ್ಪ್ಲೋರ್ ಮಾಡಲಿ. ನಿಮ್ಮ ಮಕ್ಕಳು ಇಲ್ಲಿಗೆ ಬಂದ್ರೆ ಅಂತೂ ತುಂಬಾ ಖುಷಿ ಪಡ್ತಾರೆ. ಮೈಂಡ್ ಕೂಡ ರಿಫ್ರೆಶಿಂಗ್ ಆಗಿ ಇರುತ್ತೆ. ಇಂಜುರಿ ಆಗೋ ಟೆನ್ಷನ್ ಇರಲ್ಲ. ತುಂಬಾ ಕಡಿಮೆ ಪ್ರೈಸ್ ನಲ್ಲಿ 1 ಅವರ್ ಫುಲ್ ಆಟ ಆಡಿಸಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ ಬರ್ತ್ಡೇಗೆ ಕಂಪ್ಲೀಟ್ ಪ್ಲೇ ಝೋನ್ ನ ಬುಕ್ ಮಾಡಿಕೊಂಡು ನಮ್ಮದೇ ಪಾರ್ಟಿ ಹಾಲ್ ಅಲ್ಲಿ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ಕೋಬಹುದು. 80 ರಿಂದ 100 ಜನಕ್ಕೆ ಈ ಜಾಗ ಪರ್ಫೆಕ್ಟ್ ಆಗಿರುತ್ತೆ. ಬರ್ತ್ಡೇ ಪಾರ್ಟೀಸ್, ನೇಮಿಂಗ್ ಸೆರೆಮನೀಸ್ ಅಂತ ಒಳ್ಳೆ ಈವೆಂಟ್ಸ್ ನ ಇಲ್ಲಿ ನೀವು ಕೂಡ ಮಾಡಬಹುದು. ಪ್ಲೇ ಝೋನ್ಗೆ ಬರೋ ಮಕ್ಕಳಿಗೆ ಸಾಕ್ಸ್ ಕಂಪಲ್ಸರಿ. ಮತ್ತೆ ಇನ್ನೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಈ ಸಮ್ಮರ್ಗೆ ನಿಮ್ಮ ಮಕ್ಕಳನ್ನ ಮನೇಲೇ ಬೋರ್ ಮಾಡಿಸೋ ಬದಲು ನಮ್ಮ ಪ್ಲೇ ಝೋನ್ ಅಲ್ಲಿ ಎಂಜಾಯ್ ಮಾಡಿಸಿ. ಲೆಟ್ ದೆಮ್ ಪ್ಲೇ, ಎಂಜಾಯ್ ಅಂಡ್ ಕ್ರಿಯೇಟ್ ಮೆಮೊರೀಸ್. ಬುಕಿಂಗ್ ಆಗಿ ಕಾಂಟ್ಯಾಕ್ಟ್ ಮಾಡಿ 9741397318. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸೋದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್. ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, ಟು ಗ್ರೋ ಅಂಡ್ ಟು ಶೈನ್.
For more details, contact Devyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೀ ಪ್ರೈಮರಿಯಿಂದ PU ವರೆಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಸಂಸ್ಥೆ. ಕಡಿಮೆ ಶುಲ್ಕ, ಅನುಭವಿ ಬೋಧಕರು, ಎಲ್ಲಾ ಸೌಲಭ್ಯಗಳು ಲಭ್ಯ. ಇನ್ನೇನು ಶೈಕ್ಷಣಿಕ ವರ್ಷ ಆರಂಭವಾಗಿದೆ. ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಿದರೆ ಉತ್ತಮ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಇದೆ ಎಲ್ಲಾ ಸೌಲಭ್ಯಗಳುಳ್ಳ ಶಾಲೆ. ಸತತವಾಗಿ 100% ಫಲಿತಾಂಶ ಪಡೆಯುತ್ತಿರುವ ಶಾಲೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ, ವಿಜ್ಞಾನ ಪ್ರಯೋಗಾಲಯ, ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿದೆ ಅವಕಾಶ. 3ನೇ ತರಗತಿಯಿಂದಲೇ ಒಲಿಂಪಿಯಾಡ್ ಪರೀಕ್ಷೆಗಳು ಈ ಶಾಲೆಯಲ್ಲಿ ಮಾತ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ CCTV ಕಣ್ಗಾವಲು. ಅದೇ ರೀತಿಯಲ್ಲಿ ಪೂರ್ಣಪ್ರಜ್ಞಾ PU ಕಾಲೇಜು ಇಂಟಿಗ್ರೇಟೆಡ್ ಕೋಚಿಂಗ್, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ದಾಖಲಾತಿ ಆರಂಭ. ನೀಟ್, JEE, IIT, AIIMS, CET, COMEDK, CA, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಾಖಲಾತಿ ಆರಂಭ. ಕೂಡಲೇ ಸಂಪರ್ಕಿಸಿ. ಪೂರ್ಣಪ್ರಜ್ಞಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಎದುರು, ಪೂರ್ಣಪ್ರಜ್ಞಾ ಶಾಲೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845119984, 9945523030. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಬೈಕ್ನಲ್ಲಿ ಚಲಿಸುತ್ತಿದ್ದಾಗ ಟೈರ್ ಬ್ಲಾಸ್ಟ್ ಆಗಿ 3 ಗಂಭೀರ ಗಾಯಗೊಂಡು ವಿದ್ಯಾರ್ಥಿನಿಯೊಬ್ಬರು ಮೃತಪಟ್ಟಿರುವ ಘಟನೆ ನಂಜನಗೂಡು ತಾಲೂಕಿನ ಗಣೇಶಪುರ ಗ್ರಾಮದ ಬಳಿ ಸಂಭವಿಸಿದೆ. ಬೈಕ್ನಲ್ಲಿ ಚಲಿಸುತ್ತಿದ್ದಾಗ ಟೈರ್ ಬ್ಲಾಸ್ಟ್ ಆಗಿ 3 ಗಂಭೀರ ಗಾಯಗೊಂಡಿದ್ದು ವಿದ್ಯಾರ್ಥಿನಿಯೊಬ್ಬರು ಮೃತಪಟ್ಟಿರುವ ಘಟನೆ ನಂಜನಗೂಡು ತಾಲೂಕಿನ ಗಣೇಶಪುರ ಗ್ರಾಮದ ಬಳಿ ಸಂಭವಿಸಿದೆ. ನಂಜನಗೂಡು ತಾಲೂಕಿನ ಮಡುವಿನಹಳ್ಳಿ ಗ್ರಾಮದ ಮಹದೇವಸ್ವಾಮಿ ಎಂಬುವರ ಪುತ್ರಿ 16 ವರ್ಷದ ಸಿಂಚನ ಮೃತ ದುರ್ದೈವಿ. ಮಹದೇವಸ್ವಾಮಿ ತನ್ನ ಪತ್ನಿ, ಮಗಳು ಮತ್ತು ಮಗನ ಜೊತೆ ಬೈಕ್ನಲ್ಲಿ ಬೇಲದಕುಪ್ಪೆ ಮಹದೇಶ್ವರ ಸ್ವಾಮಿಯ ದೇವಾಲಯಕ್ಕೆ ತೆರಳಿ ವಾಪಸ್ ಮಡುವಿನಲ್ಲಿ ಗ್ರಾಮಕ್ಕೆ ಬರುತ್ತಿದ್ದ ವೇಳೆ ಹೆಡಿಯಾಲ ಮತ್ತು ಬೇಗೂರು ಮುಖ್ಯ ರಸ್ತೆಯ ಗಣೇಶಪುರ ಗ್ರಾಮದ ಬಳಿ ಚಲಿಸುತ್ತಿದ್ದ ಸಂದರ್ಭದಲ್ಲಿ ಬೈಕ್ನ ಟೈರ್ ಬ್ಲಾಸ್ಟ್ ಆಗಿದೆ. ಇದರಿಂದ ಬೈಕ್ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ 4 ಬಿದ್ದಿದ್ದಾರೆ. ಈ ವೇಳೆ 4 ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದ ಮಾರ್ಗ ಮಧ್ಯೆ ಸಿಂಚನ ಸಾವನ್ನಪ್ಪಿದ್ದಾರೆ. ಸಿಂಚನ ಎಂಬ ವಿದ್ಯಾರ್ಥಿನಿ SSLC ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಎದುರು ನೋಡುತ್ತಿದ್ದಳು. ಅಪಘಾತ ಆಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಾರ್, CTV ನ್ಯೂಸ್, ನಂಜನಗೂಡು.
ಕೋಲಾರ ನಗರದ ಡೂಮ್ ಲೈಟ್ ವೃತ್ತದಲ್ಲಿ ಡೂಮ್ ಲೈಟ್ ಗೆಳೆಯರ ಬಳಗದಿಂದ ಬಸವಣ್ಣನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬಸವಣ್ಣನವರ ಭಾವಚಿತ್ರ ಇಟ್ಟು ಪುಷ್ಪ ನಮನ ಸಲ್ಲಿಸಿ ಬಸವಣ್ಣ ಜಯಂತಿ ಆಚರಿಸಿದರು. ಕೋಲಾರ ನಗರದ ಡೂಮ್ ಲೈಟ್ ವೃತ್ತದಲ್ಲಿ ಡೂಮ್ ಲೈಟ್ ಗೆಳೆಯರ ಬಳಗದಿಂದ ಬಸವಣ್ಣನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬಸವಣ್ಣನವರ ಭಾವಚಿತ್ರ ಇಟ್ಟು ಪುಷ್ಪ ನಮನ ಸಲ್ಲಿಸಿ ಬಸವಣ್ಣ ಜಯಂತಿ ಆಚರಿಸಿದರು. ಡಿಐಜಿಪಿ ಡಿ ದೇವರಾಜ್ ಕಾರ್ಯಕ್ರಮದಲ್ಲಿ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸಿದರು. ಈ ವೇಳೆ ಮಾತನಾಡಿದ ಡಿಐಜಿಪಿ ದೇವರಾಜ್ ಅವರು, ಮನುಷ್ಯರ ನಡುವೆ ಯಾವುದೇ ಕಂದಕಗಳು ಇರಬಾರದು. ನಿಜ ಜೀವನದಲ್ಲಿ ನಾವು ಏನನ್ನು ಪಾಲನೆ ಮಾಡಬೇಕೆಂದು ಬಸವಣ್ಣನವರು ಹೇಳಿದ್ದಾರೆ. ಸಾಮಾನ್ಯ ಭಾಷೆಯಲ್ಲಿ ವಚನಗಳನ್ನು ರಚಿಸಿ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದ್ದಾರೆ. ಸಮಾಜ ಸುಧಾರಕರಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿರುವ ಬಸವಣ್ಣನವರನ್ನು ಸ್ಮರಿಸಿದರು. ಈ ದಿನ ಬಹಳ ವಿಶೇಷವಾದ ದಿನ, ಶುಭ ದಿನ. ಯಾಕೆಂದ್ರೆ ಇಡೀ ವಿಶ್ವಕ್ಕೆ ಮಾನವ ಧರ್ಮ ಏನು ಅಂತ ಹೇಳಿಕೊಟ್ಟಂತ ಬಸವಣ್ಣನವರ ಒಂದು ಅವ್ರ ಬಗ್ಗೆ ನೆನೆಯುವಂತ ದಿನ. ಅಣ್ಣ ಬಸವಣ್ಣನವರು ಮನುಷ್ಯನ ಮಧ್ಯೆ ಕಂದಕಗಳು ಇರಬಾರದು, ಮತ್ತೆ ನಿಜ ಜೀವನದಲ್ಲಿ ನಾವು ಏನನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಸಾಮಾನ್ಯ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಆಡು ಭಾಷೆಯಲ್ಲಿ ಆ ವಚನಗಳನ್ನ ರಚಿಸಿ ಸಮಾಜವನ್ನ ತಿದ್ದುವಂತ ಕೆಲಸ ಮಾಡಿದ್ರು. ಶೇಖರ್ ಮಾತನಾಡಿ, ಕಳೆದ 10 ವರ್ಷಗಳಿಂದ ಡೂಮ್ ಲೈಟ್ ವೃತ್ತದಲ್ಲಿ ವಿಶ್ವಗುರು ಬಸವಣ್ಣ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ. ಪ್ರತಿ ವರ್ಷ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಾವಿರಾರು ಮಂದಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸುತ್ತೇವೆ. ಸಮಾಜದಲ್ಲಿ ಜಾತಿ, ಕುಲ ಯಾವುದೂ ಇಲ್ಲ, ಎಲ್ಲರೂ ಒಂದೇ ಎಂದು ಜಗತ್ತಿಗೆ ಸಾರಿದರು. ಶಾಂತಿ, ಸೌಹಾರ್ದತೆ ಮೂಡಿಸಲು ಪ್ರತಿ ವರ್ಷ ಕಾರ್ಯಕ್ರಮ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿಯೂ ಆಚರಣೆ ಮಾಡುವುದಾಗಿ ಭರವಸೆ ನೀಡಿದರು. ಕೋಲಾರ ಡೂಮ್ ಲೈಟ್ ಸರ್ಕಲ್ನಲ್ಲಿ ಸುಮಾರು ವರ್ಷಗಳಿಂದ ಬಸವ ಜಯಂತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಾಧ್ಯವಾದಷ್ಟು ನಾವು ಪಾನಕ, ಪನ್ಯಾರ, ಮಜ್ಜಿಗೆ ವಿತರಣೆ ಮಾಡಿ ಜನರಲ್ಲಿ ಒಂದು ಶಾಂತಿ ಸ್ವಭಾವ ಮೂಡಿಸಬೇಕು ಅಂತ ಹೇಳಿ ಇದು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಜಗಜ್ಯೋತಿ ಬಸವೇಶ್ವರರು ಅಸಮಾನತೆಯ ವಿರುದ್ಧ ಸಮರ ಸಾರಿದ ಮಹಾನ್ ಮಾನವತಾವಾದಿ. ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಬದುಕು ಹಸನಾಗಿಸಿಕೊಳ್ಳಬೇಕೆಂದು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಜಿ ರಾಜಣ್ಣ ಹೇಳಿದರು. ಗೌರಿಬಿದನೂರು ಸಮೀಪದ ಹಿರೇಬಿದನೂರು ಗ್ರಾಮದಲ್ಲಿ ಬಸವ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಜಗಜ್ಯೋತಿ ಬಸವೇಶ್ವರರವರ 893ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಸಾಮಾಜಿಕ ಸಮಾನತೆಯ ಜಾಗೃತಿಯನ್ನ ಮೂಡಿಸಿದರು ಎಂದರು. ನಿವೃತ್ತ ಶಿಕ್ಷಕ ಎಚ್.ಬಿ. ಪ್ರಭು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗ್ರಾಮದಲ್ಲಿ ಅದ್ದೂರಿಯಾಗಿ ಶ್ರದ್ಧಾಭಕ್ತಿಯಿಂದ ಬಸವ ಜಯಂತಿಯನ್ನ ಆಚರಣೆ ಮಾಡಲಾಗುತ್ತಿದ್ದು, ಬಸವಣ್ಣನವರು ವಚನಗಳು ಹಾಗೂ ಸಮಾನತೆಯ ಮನೋಭಾವನೆಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದರು. ತಾರೀಕು 20/4/2026ರಲ್ಲಿ ಹಿರೇಬಿನ್ನೂರು ಗ್ರಾಮದಲ್ಲಿ ನಮ್ಮ ವೀರಶೈವ ಲಿಂಗಾಯತ ವತಿಯಿಂದ ಬಸವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಅವರಿಗೆ ನಮ್ಮ ವೀರಶೈವ ಲಿಂಗಾಯತ ವತಿಯಿಂದ
ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮತ್ತು ಬಹಳ ಸಂತೋಷಕರ ವಿಷಯ ಅಂದರೆ ಮಕ್ಕಳಿಗೆ 90 ಪ್ರತಿಭಾ ಪುರಸ್ಕಾರ 96, 95 ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ PUCಗಳಲ್ಲೂ PUCಯಲ್ಲಿ ಪಡೆದಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿತ್ತು. ಗ್ರಾಮದ ಮಹಿಳೆಯರು ಶ್ರದ್ಧಾಭಕ್ತಿಯಿಂದ ದೀಪಗಳನ್ನು ಹೊತ್ತು ಮೆರವಣಿಗೆಯ ಮೂಲಕ ಶ್ರೀ ಬಸವಣ್ಣನವರ ದೇವಾಲಯಕ್ಕೆ ಆಗಮಿಸಿ ದೀಪಾರತಿಗಳನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಲಿಂಗಾಯತ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ, ಮಹಾಮಂಗಳಾರತಿ ಹಾಗೂ ದೀಪೋತ್ಸವ ಬೆಳಗಿದ ನಂತರ ಅನ್ನದಾಸೋಹ ಹಮ್ಮಿಕೊಳ್ಳಲಾಗಿತ್ತು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಪ್ರಸ್ತುತ ದಿನಗಳಲ್ಲಿ ಬಸವಣ್ಣನವರ ವಿಚಾರಧಾರೆಗಳು ತಿಳಿದು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅವಶ್ಯಕವಾಗಿದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಏರ್ಪಡಿಸಿದ್ದ ಬಸವಣ್ಣನವರ ಜಯಂತಿಯಲ್ಲಿ ಅವರು ಮಾತನಾಡಿದರು. ನಂಜನಗೂಡು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಏರ್ಪಡಿಸಿದ್ದ ಬಸವಣ್ಣನವರ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ನಾವು ಮಾಡುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಯಾರು ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಬಡವರಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಎಂದರು. ಸಮಾಜದಲ್ಲಿ ಯಾವುದೇ ಅಪೇಕ್ಷೆವಿಲ್ಲದೆ ತಮ್ಮ ಕೆಲಸ ಕಾರ್ಯಗಳನ್ನ, ಕರ್ತವ್ಯಗಳನ್ನ ನಿರ್ವಹಿಸಬೇಕು. ಬಸವಣ್ಣನವರ ತತ್ವಗಳಾದ ಕಾಯಕ, ಕೈಲಾಸ ಮತ್ತು ದಾಸೋಹಕ್ಕೆ ಮಹತ್ವ ನೀಡಿ ಅವರ ತತ್ವ ಸಿದ್ಧಾಂತವನ್ನ ಮೈಗೂಡಿಸಿಕೊಳ್ಳಬೇಕು. ಸಮಾಜದಲ್ಲಿ ಸಾಕಷ್ಟು ಸವಾಲುಗಳಿವೆ. ಒಗ್ಗಟ್ಟಿನಿಂದ ಎಲ್ಲರೂ ಒಂದಾದರೆ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕಬಹುದು. ಬಸವಣ್ಣನವರು ತಮ್ಮ ವಚನದ ಮೂಲಕ ಸಮಾಜವನ್ನ ತಿದ್ದುವ ಕಾರ್ಯವನ್ನ ಮಾಡಿದರು ಎಂದರು. ನಮಗೆ ಗೊತ್ತಿದೆ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಕರ್ತವ್ಯದಿಂದ ನಾವು ಕೆಲಸವನ್ನ ಮಾಡುವಂಥದ್ದು, ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸವನ್ನ ಮಾಡುವಂಥದ್ದು. ದಾಸೋಹ ಅಂತಂದ್ರೆ ನಾವು ಏನೋ ಕೆಲಸವನ್ನ ಮಾಡಿ ಪ್ರಾಮಾಣಿಕವಾಗಿ ದುಡಿತೀವೋ ಅದನ್ನ ಸಮಾಜಕ್ಕೆ ಹಿಂತಿರುಗಿಸುವಂಥದ್ದು. ಸಮಾಜದಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೋ, ಯಾರು ಕಷ್ಟದಲ್ಲಿರ್ತಾರೋ, ಬಡವರಿರ್ತಾರೋ ಅವ್ರಿಗೆ ಸಹಾಯವನ್ನ ಮಾಡೋಂಥದ್ದು. ಈ ಎರಡು ತತ್ವಗಳನ್ನು ಕೂಡ ನಾವ್ಯಾವತ್ತು ಮೈಗೂಡಿಸ್ಕೊಂಡು ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಸಾಗಿಸ್ತೀವೋ ಅವತ್ತು ನಾವೆಲ್ಲರೂ ಕೂಡ ಬಸವಣ್ಣನವರ ಹಾದಿಯಲ್ಲಿ ಸಾಗದಂಗೆ ಆಗ್ತದೆ. ಇವತ್ತು ನಮ್ಮ ಸಮಾಜದಲ್ಲಿ ಸಾಕಷ್ಟು ಸವಾಲುಗಳಿದೆ. ಅದರಲ್ಲಿ ಮುಖ್ಯವಾಗಿ ಒಂದು ಜಾತಿ ವ್ಯವಸ್ಥೆ ನಮ್ಮಲ್ಲಿ ಇದೆ. ಅದಕ್ಕೂ ಮೀರಿ ನಾವೆಲ್ಲರೂ ಕೂಡ ಒಮ್ಮತದಿಂದ, ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಒಂದಾಗಿ ಬಾಳಬೇಕು ಅಂತಂದರೆ ಬಸವಣ್ಣವರು ನಮಗೆ ಏನು ಪಾಠವನ್ನು ತಿಳಿಸ್ಕೊಟ್ಟಿದ್ದಾರೆ, ಏನು ಸಾರಿದ್ದಾರೋ ಅದನ್ನು ಪಾಲಿಸ್ಕೊಂಡು ಹೋದರೆ ಮಾತ್ರ ನಾವು ಈ ಜಾತಿ ವ್ಯವಸ್ಥೆಯನ್ನು ಬದಿಗಿಟ್ಟು ನಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಆಗ್ತದೆ. ಬಸವಣ್ಣವರು ಈಗ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಹೇಳಿದಂಗೆ ಅತಿ ಶ್ರೇಷ್ಠವಾದಂತಹ ವಚನಕಾರರು. ತಮ್ಮ ವಚನಗಳ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ, ಸಮಾಜವನ್ನು ಸುಧಾರಣೆಯನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಅವರು ಮಾಡಿದಂಥದ್ದು. ಅವರು ನಮ್ಮಲ್ಲಿ ಇವತ್ತು ನಮ್ಮ ಕಣ್ಮುಂದೆ ಇಲ್ಲದ್ರು ಕೂಡ ಅವರ ವಚನಗಳ ಮುಖೇನವಾಗಿ ಇವತ್ತು ಕೂಡ ಜೀವಂತವಾಗಿ ನಮ್ಮಲ್ಲಿ ಇದ್ದಾರೆ.
ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಸ್ಮಿತಾ ರಾಮ್ ಮಾತನಾಡಿ, ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ವಚನವನ್ನ ರಚಿಸುವ ಮೂಲಕ ಸಾಮಾಜಿಕ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದ್ದರು. ಅನುಭವ ಮಂಟಪ ಸ್ಥಾಪಿಸುವುದರ ಮೂಲಕ ಎಲ್ಲರನ್ನೂ ಒಗ್ಗೂಡಿಸಿದ್ದರು. ಇತ್ತೀಚಿನ ದಿನಗಳಲ್ಲಿ ಬಸವಣ್ಣನವರ ವಚನಗಳನ್ನು ಮಕ್ಕಳಿಗೆ ಕಲಿಸುವ ಮುಖಾಂತರ ಜೀವನ ಮೌಲ್ಯಗಳು ತಿಳಿಸಬಹುದೆಂದು ಹೇಳಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ ಹೊಂದಿರುವ ಬಾಲ್ಡ್ವಿನ್ ಶಾಲೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 8ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು, ಸ್ಮಾರ್ಟ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ, ಈಜುಕೊಳ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ವಿಶಾಲವಾದ ಆಟದ ಮೈದಾನ ಹಾಗೂ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ದಿ ಹಾರ್ಟ್ ಆಫ್ ದಿ ಸಿಟಿ ಆಗಿದೆ. ನಿಮ್ಮ ಮಗುವನ್ನು ದಾಖಲು ಮಾಡಲು ಇಂದೇ ಶಾಲೆಗೆ ಭೇಟಿ ನೀಡಿ. ಬಾಲ್ಡ್ವಿನ್ ಸ್ಕೂಲ್, ಹಳೆ ಬಸ್ ನಿಲ್ದಾಣದ ಎದುರು, ಕೋಲಾರ. ಅಂಜನಾದ್ರಿ ಪಿಯು ಮತ್ತು ಡಿಗ್ರಿ ಕಾಲೇಜು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಮತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸಂಯೋಜನೆಗೆ ಒಳಪಟ್ಟಿದೆ. ಗುಡಿಬಂಡೆ ರಸ್ತೆ, ಪೆರೇಸಂದ್ರ ಕ್ರಾಸ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 2026-27ರ ದಾಖಲಾತಿಗಳು ಪ್ರಾರಂಭವಾಗಿವೆ. 15 ವರ್ಷ ಬೋಧನಾ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವವುಳ್ಳ ಉಪನ್ಯಾಸಕರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಯಶಸ್ವಿಯಾಗಿ ಮುಂದುವರಿಯುತ್ತಿರುವ ಕಾಲೇಜು. ಎಜುಕೇಷನ್ ಅಟ್ ₹1 per year for toppers. PUC ಕಾಮರ್ಸ್, HEBA, EBACS plus CA Foundation, Arts HEPS and BA HEP HES, BCom course available. ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ನಮ್ಮಲ್ಲಿರುವ ವಿಶೇಷತೆಗಳು:
highly experienced teaching faculty, research-oriented teaching and guidance, special coaching for competitive exams, special coaching for communicative English, placements and personality development training, free bus facility from bus stand. ನಮ್ಮಲ್ಲಿ 2025-26ರ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು ದೀಪ್ತಿ 550, ನಂದಕುಮಾರ್ 536, ಪ್ರೇಮ 519, ಮೌನಿಕಾ 503, PUC ಟಾಪರ್ಸ್ ಅಟ್ PU ಅಂಜನಾದ್ರಿ ಕಾಲೇಜ್. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8123434303. ಒನ್ ಮೋರ್ ನಂಬರ್ 9686410525. ಒನ್ ಮೋರ್ ನಂಬರ್ 9845526456. ವಿಷ್ಣುಪ್ರಿಯ ಪಿಯುಸಿ ಕಾಲೇಜು ಚಿಕ್ಕಬಳ್ಳಾಪುರ ಉತ್ತಮ ಫಲಿತಾಂಶ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ 2025-26ನೇ ಸಾಲಿನ ಫಲಿತಾಂಶ ಪ್ರಕಟಗೊಂಡಿದ್ದು, ಚಿಕ್ಕಬಳ್ಳಾಪುರ ಪಟ್ಟಣದ ವಿಷ್ಣುಪ್ರಿಯ ಕಾಲೇಜಿನಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಈ ಬಾರಿಗೆ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗದಲ್ಲಿ 99.5% ಬಂದಿದ್ದು, ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕಗಳು ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿ ಉತ್ತಮ ಫಲಿತಾಂಶ ದಾಖಲಿಸಿದೆ. ಹಾಗೂ ಇದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ 99.5% ಫಲಿತಾಂಶ ಬಂದಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಅಭಿನಂದನೆಗಳನ್ನು ತಿಳಿಸಿದರು. ಈ ಶೈಕ್ಷಣಿಕ ವರ್ಷದಲ್ಲಿ 95% ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಬಿಕಾಂ ಮತ್ತು BBA ತರಗತಿಗಳಿಗೆ ನಮ್ಮ ಕಾಲೇಜಿನಲ್ಲಿ ಉಚಿತ ದಾಖಲಾತಿಗಳನ್ನು ನೀಡಲಾಗುವುದು. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ PCMB, PCMCS, ವಾಣಿಜ್ಯ ವಿಭಾಗ EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ವಿಶ್ವಗುರು ಬಸವಣ್ಣ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಬಸವಣ್ಣ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ JDS ಮುಖಂಡ CMR ಶ್ರೀನಾಥ್ ಅವರು, ಬಸವಣ್ಣನವರು 12ನೇ ಶತಮಾನದ ಸಮಾಜ ಸುಧಾರಕರು, ದಾರ್ಶನಿಕರು. 12ನೇ ಶತಮಾನದಲ್ಲಿ ರಾಜ್ಯದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿಯ ರೂವಾರಿ ಬಸವಣ್ಣನವರು. ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಮಡಿವಾಳ ಮಾಚಯ್ಯ, ನೂಲಿಗ ಚಂದಯ್ಯ ಮುಂತಾದ ಶಿವಶರಣರ ಕಾಲದಲ್ಲಿಯೇ ಜೀವಿಸಿದ್ದ ಜಗಜ್ಯೋತಿ ಬಸವಣ್ಣನವರ ಪ್ರಭಾವದ ಕಾರಣ ಆ ಕಾಲವನ್ನು ಬಸವಯುಗವೆಂದೇ ಕರೆಯುತ್ತಾರೆ. ಸಮಾಜ ನಿರ್ಮಾಣ ಮಾಡುವಲ್ಲಿ ಬಸವಣ್ಣನವರ ಪಾತ್ರ ತುಂಬಾ ಮಹತ್ವದ್ದಾಗಿದೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾವಿನ ನಂತರವೂ ಜೀವಂತವಾಗಿರುವ ಕೆಲಸಕ್ಕೆ ಶ್ರೀಕಾರ ಹಾಡಿದ PSI, ಅಂಗಾಂಗ ದಾನ ಮಾಡಿ ಸಾವಿನಲ್ಲೂ ಮಾನವೀಯತೆ ಮೆರೆದ ಜಿಲ್ಲಾ ವಿಶೇಷ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಪ್ರಭಾಕರಾಚಾರಿ. NDA ಮೈತ್ರಿಯಲ್ಲಿ ಮುಂದುವರೆದ ಆರೋಪ ಪ್ರತ್ಯಾರೋಪ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರ ವಿರುದ್ಧ JDS ಆಕ್ರೋಶ. ದುರಂಕಾರದ ಮಾತುಗಳನ್ನ ನಿಲ್ಲಿಸಿ ಎಂದು ಎಚ್ಚರಿಕೆ ನೀಡಿದ JDS ಮುಖಂಡರು. ಸ್ವಚ್ಛ ಭಾರತ್ ಘೋಷಣೆಗೆ ಸೆಡ್ಡು ಹೊಡೆದ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಬಾಗೇಪಲ್ಲಿಯಲ್ಲಿ ಇಲ್ಲ ಸಾರ್ವಜನಿಕ ಶೌಚಾಲಯ, ಇರುವ ಶೌಚಾಲಯಗಳಿಗೆ ಬೀಗ. ಗ್ರಾಮೀಣ ಜನರಿಗೆ ಬಯಲು ಶೌಚ ಭಾಗ್ಯ ಕಲ್ಪಿಸಿದ ಪುರಸಭೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.